ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫ್ರಮ್ 24. ಇವತ್ತಿನ ಲಾಗ್ ಏನಪ್ಪ ಅಂದರೆ ಮಾಮೂಲಿ ಗೊತ್ತಲ್ಲ, ಅದೇ ವಿಷಯ ಅದೇ ರಾಗ ಅಷ್ಟೇ. ಬನ್ನಿ ನಮ್ಮ ಕೋಳಿಗಳ ಮಾತಾಡಿಸ್ಕೊಂಡು ಹಾಯ್ ಮಾತಾಡಿಸ್ಕೊಂಡು ಕೆಲಸ ಇದೆ, ಕೆಲಸ ಮಾಡೋಕ್ಕೆ ಹೋಗೋಣ. ಏನಪ್ಪ ಕೆಲಸ ಅಂದರೆ ಬನ್ನಿ ಹೇಳ್ತೀನಿ, ತೋರಿಸ್ತೀನಿ. ಅವಾಗಲೇ ಹೇಳ್ದಂಗೆ ಕೆಲಸ ಏನಪ್ಪ ಅಂದರೆ ಅದು ನೋಡ್ತಿರ್ಬೋದು ನೋಡಿ, ಹೀರೆ ಗಿಡ, ಹೀರೆಕಾಯಿನ ಕಟ್ ಮಾಡಬೇಕು. ಅಪ್ಪ ಕಟ್ ಮಾಡ್ತಿದ್ದೆ, ಸೊ ಅದನ್ನು ತಗೊಂಡು ಒಂದು ಕಡೆ ಹಾಕಬೇಕು. ಏನಕ್ಕಪ್ಪ ಅಂದರೆ ನಾಳೆ ಸಂತೆಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಬಿಟ್ಟು ನಾವು ತಿನ್ನೋಕ್ಕಾಗುತ್ತಾ? ಸೊ ನಿಮಗೂ ತಿನ್ನಿಸ್ಬೇಕಲ್ಲ, ಅದಕ್ಕೋಸ್ಕರ ನಿಮಗೂ ತಿನ್ನಲಿ ಅಂತ ನಾನು ಬೆಳೆದಿರೋದು. ಹಾಗೆ ಅಲ್ಲಿಂದ ಮತ್ತು ಅದಕ್ಕಿಂತ ಮುಂಚೆ ಬೇರೆ ಕೆಲಸ ಏನಪ್ಪ ಅಂದರೆ ನೋಡಿ, ಪೋಲ್ ಕಾಣ್ತಿದ್ದಿಲ್ಲ. ಸೊ ಇದು ಇಲ್ಲೆಲ್ಲ ಏನು ಕಾಣ್ತಿದ್ದು ನೋಡ್ತಿದ್ದಿಲ್ಲ, ಸೀಬೆ ಗಿಡ ಒಂದು 50 ಸಸಿ ನೆಟ್ಟಿದ್ದಾರೆ, ಒಂದು 20 ಸಸಿ ಉಳ್ಕೊಂಡು ಅಷ್ಟೇನೆಲ್ಲ ಸೊತ್ತಾಗೈತೆ. ಸೊತ್ತಾಗಿಂತ ನಮ್ಮ ಹಸುಗಳು ಜಾಸ್ತಿ ಮೇಯ್ಕೊಂಬಿಟ್ಟೈತೆ. ಹಾಗೆಯೇ ಬನ್ನಿ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ, ಸೀಬೆ ಗಿಡ ಎಲ್ಲ ಕಾಣ್ತಿದ್ದಲ್ವಾ. ಹಾಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಬನ್ನಿ ತೋರಿಸ್ಕೊಡ್ತೀನಿ. ಹಾಗೆ ನಾನು ಹಿಂದೆ ಇರೋ ತೆಂಗು ಮರ ತೆಂಗು ಚೆನ್ನಾಗಿದ್ದಾರೆ, ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾವ ರೀತಿ ಇದೆ ಅಂತ. ಹಾಗೆ ನೋಡ್ತಿರ್ಬೋದು, ಇದು ಏನಪ್ಪ ಅಂದರೆ ಪೋಲು. ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಹೀರೆ ಗಿಡ ಮತ್ತು ಈ ಪಡ್ಲೆ ಗಿಡ, ಬೀನ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಹಾಗೆ ಅಲ್ಲಿಗೆ ಹೋಗಬೇಕು ಅಷ್ಟು ದೂರಕ್ಕೆ. 2.5 kg 3 kg ಬರುತ್ತೆ ತೂಕ. ಜಾಸ್ತಿ ಬರುತ್ತೆ, 5 kg ಇಂದ ಬರುತ್ತೆ. ಸೊ ಈ ಥರದ 20 ಪೋಲು ಎತ್ಕೊಂಡು ಹೋಗ್ತೀನಿ. ಜಸ್ಟ್ ನೋಡಿ ಹೆಂಗೇನೆ ಗೊತ್ತಾಗುತ್ತೆ ನಾನು ಏನು ಕೆಲಸ ಮಾಡ್ತೀನಿ. ತೋಟದ್ರ ಎಷ್ಟು ರಿಸ್ಕ್ ಇರುತ್ತೋ ಒಬ್ಬ ರೈತಿಂಗ್ ಅನ್ನೋದೆಲ್ಲ. ಬನ್ನಿ ಇನ್ನೇನು ಮಾಡೋಣ, ಕೆಲಸ ಸ್ಟಾರ್ಟ್ ಮಾಡೋಣ. ಇವಾಗ ಪೋಲು ಬರುವಂಥ ಕೆಲಸ ಇಲ್ಲಿಂದ ಅಲ್ಲಿಗೆ ಜೈ ಬಜರಂಗ ಬಲಿ ಅಂದ್ಕೊಂಡು ನೆನೆಸ್ಕೊಂಡು ಮನಸ್ಸಲ್ಲೇ ಪೋಲ್ ಎತ್ಕೊಂಡು ಹೆಗ್ಲ ಮೇಲೆ ಬಿಡಿಕೋತಾಯಿದ್ದೀನಿ ಒಂದೊಂದೇ. ಸೊ ಹಾಗೆ ಕೌಂಟ್ ಮಾಡ್ಕೊಳ್ಳಿ, ನೀವು ಇದನ್ನು ಎಷ್ಟು ಪೋಲ್ ಓದ್ತಿದ್ದೀನಿ ಅನ್ನೋದನ್ನು ಕೌಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದು ಪ್ರತಿಯೊಬ್ಬ ರೈತನೂ ಕೂಡ, ಯಾರೆಲ್ಲ ತರಕಾರಿ ಬೆಳೀತೀರ ಅವ್ರಿಗೆಲ್ಲ ಈ ಅನುಭವ ಅಂತೂ ಇದ್ದೇ ಇರುತ್ತೆ. ಸೊ ನಿಮಗೇನಂತೂ ಈ ಅನುಭವ ಇತ್ತು ಅಂದರೆ, ಈ ಥರ ಪೋಲ್ ಹೊತ್ತು ತಪ್ಪರೆ ಈ ಥರ ಕೆಲಸ ಮಾಡಿ ಅನುಭವ ಇತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಅಂತ. ನೋಡಿ ಯಾವ ರೀತಿ ಇದೆ ನಮ್ಮ ಕಷ್ಟಗಳು, ನಾವು ಬೆಳೆಯುವಂಥ ತರಕಾರಿಗಳು, ಪ್ರತಿಯೊಬ್ಬ ರೈತನ ಕಷ್ಟ ಇದೆ ನೋಡಿ. ಇದೇ ಎತ್ಕೋಬೋದು, ಬಟ್ ಕೆಲವ್ರಿಗೆ ಕಾಮೆಂಟ್ ಮಾಡ್ತಿರ್ಬೋದು, ವೀಡಿಯೋ ಮಾಡೋಕ್ಕೋಸ್ಕರ ನೀನು ಇಷ್ಟೊಂದು ಪೋಲು ಹೊರ್ತಿದ್ದೀಯ ಅಂತ. ಬಟ್ ನಾನು ಯೂಸಲಿ ನಾನು ಹೊರದೇ ಒಂದು 15-20 ಪೋಲು ಯಾವಾಗಲೂ ಕೂಡ ಓದ್ಕೊಂಡು. ಏನಕ್ಕಪ್ಪ ಅಂದರೆ ಬೇಗ ಕೆಲಸ ಸಾಗಬೇಕಂತ. ಇಲ್ಲ ಅಂದರೆ ಇವಾಗ 5 ಪೋಲು 6 ಪೋಲು ಇಟ್ಕೊ ಹೋಗ್ತೀನಿ ಅಂದರೆ ಸುಮ್ಮನೆ ಸುತ್ತಬೇಕು, ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಒಂದು 4-5 ಸತಿ ರೌಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದೇ ಸಲ ಒಂದು 20, ತಪ್ಪರೆ ಸಣ್ಣ ಇತ್ತು ಅಂದರೆ ಒಂದು 25 ಮೀಡಿಯಮ್ ಸೈಜ್ ಇತ್ತು ಅಂದರೆ, ಇಲ್ಲ ಅಂದರೆ ಸ್ವಲ್ಪ ಮೀಡಿಯಮ್ ದಪ್ಪ ಇತ್ತು ಅಂದರೆ ನಾನು ಅವನ್ನ ಒಂದು 15 ತಪ್ಪರೆ 20 ಅಷ್ಟೇ ಹೊರಕ್ಕಾಗುತ್ತೆ. ಅದ್ರ ಮೇಲೆ ಜಾಸ್ತಿ ಹೊರಕ್ಕಾಗಲ್ಲ, ಯಾಕೆಂದರೆ ತುಂಬ ಭುಜ ಪೈನ್ ಬರುತ್ತೆ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಪೈನ್ ಬರುತ್ತೆ. ಇದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಅನುಭವ ಮಾತ್ರ. ಸೊ ಇಲ್ಲಿಂದ ನಾವು ತಗೊಂಡು ಓದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗಪ್ಪ ಅಂದರೆ ನಾನು ಮುಂದೆ ಹೇಳಿದ್ನಲ್ಲ ಪ್ಲೇಸಿಂದ ಹಾಕೋದಕ್ಕೆ. ಇಲ್ಲಿ ಪೋಲ್ ಹೊತ್ತಾಗಷ್ಟಲ್ಲಿ ಆ ತುದಿಯಿಂದ ಫುಲ್ ಸುಸ್ತಾಗಿತ್ತು, ಎಲ್ಲ ಹೊತ್ತಾಗಿತ್ತು. ನೋಡಿ ಇಲ್ಲೊಂದು ಹಾಕಿದ್ದೀನಿ ಪೋಲ್ಗಳೆಲ್ಲ ನೋಡಿ, ಇಲ್ಲಿ ಒಂದು ಕಡೆ ಹಾಕಿದ್ದೀವಿ. ನೆಕ್ಸ್ಟು ಇಲ್ಲಿಗೆ ಏನಾದ್ರು ಹಾಕ್ದಾಗ ಪಡ್ಲ ತಪ್ಪರೆ ಹೀರೆ ಗಿಡ ತಪ್ಪರೆ ಬೀನ್ಸ್ ಹಾಕ್ದಾಗ ಹೊರಬೇಕು. ಹಾಗೆಯೇ ಬನ್ನಿ, ಆವಾಗಲೇ ನಿಮ್ಗೆ ತೋರಿಸಿದ್ರೆ ಅಪ್ಪ ಹೀರೆಕಾಯಿ ಕಟ್ ಮಾಡ್ತಿತ್ತಂತ. ಇವಾಗ ಹೀರೆಕಾಯಿ ಹೊರಬೇಕು, ಅಲ್ಲಿಗೆ ಹೋಗುವ ಹೀರೆ ಗಿಡಕ್ಕೆ ಕಟ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಒಂದು ಕಡೆ ಹಾಕಬೇಕು, ಟ್ರೈ ತುಂಬಬೇಕು. ನೋಡಿ ಇದು ನಮ್ಮ ಹೀರೆ ಗಿಡ. ಬಟ್ ಊಜಿ ತುಂಬ ಜಾಸ್ತಿ ಆಗಿಬಿಟ್ಟೈತೆ, ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಾಗೆಯೇ ನೋಡಿ ಈ ಥರ ಎಲೆಗಳೆಲ್ಲ ಆಗ್ಬಿಟ್ಟೈತೆ, ವೈರಸ್ ಅಟ್ಯಾಕ್ ಆಗಿಬಿಟ್ಟೈತೆ. ಈ ಗಿಡಕ್ಕೆ ಯಾವ ಔಷಧಿ ಹೊಡೆದ್ರೆ ಬೆಟರು, ಚೆನ್ನಾಗಿ ಇಳುವರಿ ಕಚ್ಚುತ್ತೆ ಅನ್ನೋದು ನಿಮ್ಗೆ ಏನೋ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆಯೇ ಹೀರೆಕಾಯಿನ ಹೊತ್ತಾಕಂದ್ರೆ ಅಪ್ಪ ಎಲ್ಲ ಒತ್ತಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ, ನೋಡ್ತಿರ್ಬೋದು. ನೋಡಿ ಇದೇನು ಶೀತ ಆಗಿ ಗಿಡ ಒಣಗೋಗಿದೆ. ಈ ಥರ ಆದರೆ ಹೆಂಗೆ ನಾವು ಅಂತ ಗೊತ್ತಾಗ್ತಿಲ್ಲ. ನೋಡಿ ಇದ್ರೂ ಕೂಡ ಎಲೆಗಳು ರಂಗರೆಗಳು ಕೂಡ ಹತ್ಕೊಂಡ್ಬಿಟ್ಟೈತೆ. ಇದಕ್ಕೆಲ್ಲ ಯಾವ ಔಷಧಿ ಹಾಕಿದ್ರೆ ಬೆಟ್ರ್, ಔಷಧಿ ಹೊಡೆದ್ರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೋಡಿ ಆಲ್ರೆಡಿ ನಮ್ಮ ಅಪ್ಪ ಒತ್ತಿ, ನಮ್ಮ ಅಪ್ಪನ ಮತ್ತು ಅಮ್ಮನೂ ಕೂಡ ಒಂದು ಕಡೆ ಹಾಕ್ಬಿಟ್ಟಿದೆ ಹೀರೆಕಾಯಿ ಎತ್ತಿ. ನೋಡಿ ನಾನು ಹೀರೆಕಾಯಿ ಹೊರೋದನ್ನು ಕಮ್ಮಿದ್ರೆ ಆಲ್ರೆಡಿ ಅವರು ಒತ್ತಿ ಇಟ್ಬಿಟ್ಟಿದ್ದಾರೆ. ಇಷ್ಟು ಅಗಲಕ್ಕೆಲ್ಲ ಇಷ್ಟು ಬಂದರೆ ಬರೀ ಇಷ್ಟೇ ಕೈ ಸಿಕ್ಕಿದ್ರು ಹೀರೆಕಾಯಿ. ಎಷ್ಟು ಸಿಗಬೇಕಿತ್ತು, ಪಲ್ಲವೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದನ್ನು ನೋಡ್ಕೊಂಬಂದ್ಮೇಲೆ ಈ ಕಡೆ ಹಂಗೆ ಬನ್ನಿ ಮನೆಗೆ ಹೋಗೋಣ. ಇಲ್ಲಿ ನೋಡಿ ಸೈನ್ಯ ತೋರಿಸ್ತೀನಿ ಹಂಗೆ. ನೋಡಿ ಇಲ್ಲೊಂದು ಸೈನ್ಯ ಇದೆ, ಜವಾರಿ ಕೋಳಿ ಅಲ್ಲ, ನಾಟಿ ಕೋಳಿ ಅಲ್ಲ, ಕಾಡು ಕೋಳಿ ಹೇಗಿದ್ದಾವೆ ನೋಡಿ, ಎಲ್ಲ ಮೇಯ್ತಾ ಇರೋದು ಒಂದು ಕಡೆಯಿಂದ. ಪ್ಯೂರಿಟಿ ಮೇನ್ ಇಂಪಾರ್ಟೆಂಟು ನಮಗೆ. ಅದೇ ಪ್ಯೂರ್ ನಾಟಿ ಬೇಸಾಗ್ತಿರೋದು ನೋಡಿ.
ಬಡ್ಡೆ ನಾವು ಕೋಳಿಗಳೆಲ್ಲ ಬಾಳೆಹಣ್ಣು ಕಿತ್ಕೊಂಡು ತಿಂತಾವೆ. ನನಗೆ ಬರ್ತಿರೋ ಕೋಪಕ್ಕೆ ಕೋಳಿನ ಕಟ್ ಮಾಡಿಕೊಂಡು ಉಪೆಸರು ಮಾಡ್ಕೊ ತಿನ್ಬಿಡ ಅನಿಸ್ತೈತೆ. ಅದೇನು ಮಾಡೋಣ, ತಿನ್ನೋಕ್ಕಾಗಲ್ಲ, ಸುಮ್ಮನೆ ಆಗಿದ್ದೀನಿ. ಬಿಡೋ ತಿನ್ಕಲಿ ಅಂತ, ಇಲ್ಲ ಅಂದರೆ ಬಿಡ್ತಿರ್ಲಿಲ್ಲ ಅವನ ಉಪ್ಪು ಸಾಂಬಾರು ಮಾಡ್ಕೊ ತಿನ್ಕೊಂಬಿಡುವೆ. ನೋಡಿದ್ರಲ್ಲ, ಇಷ್ಟು ಇವತ್ತಿನ ಕತೆ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್, ಟಾಟಾ, ಸಿ ಯು.